ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ನೀವು ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸಿ ಇವತ್ತೊಂದು ರಂಗೋಲಿ ಡಿಸೈನು ಶುರು ಮಾಡ್ತಾಯಿದ್ದೀನಿ. ಈ ರಂಗೋಲಿ 14x2 ಸ್ಟ್ರೈಟು, ಮಧ್ಯ ಮಧ್ಯ ಅಲ್ಲ, ಚುಕ್ಕೆದು ಸ್ಟ್ರೈಟು. ಇದೊಂದು ಸ್ವಲ್ಪ ನನಗೆ ಬಿಡಿಸ್ತಾ ಇರುವಾಗ ಸ್ವಲ್ಪ ಡಿಫ್ರೆಂಟು ಅಂತ ಕಾಣಿಸ್ತು. ಅದಕ್ಕೇ ನಾನು ನಿಮಗೂ ತೋರಿಸ್ಬೇಕು ಆ ರಂಗೋಲಿನ ಅಂತ ತುಂಬ ದಿನದಿಂದ ಯೋಚಿಸ್ಕೊಂಡು ಇವತ್ತು ತೋರಿಸೋದಕ್ಕೆ ಶುರು ಮಾಡಿದ್ದೀನಿ. ಹಾಗಾದರೆ ಸರಿ, ಶುರು ಮಾಡೋಣವಾ ರಂಗೋಲಿ?
ಇವತ್ತೊಂದು ರಂಗೋಲಿ ಡಿಸೈನು ಮುಗೀತು. ಮುಗಿದ ಮೇಲೆ ಹೇಗೆ ಕಾಣಿಸ್ತಾ ಇದೆ, ನೀವು ಬಿಡಿಸ್ತೀರಾ ಅಲ್ವಾ? ಇದಕ್ಕೆ ಕಲರು ಹಾಕ್ಕೋಬೋದು. ಏನು ನೀವೆಲ್ಲ ಅಂದ್ಕೋಬೋದು 3-4 ದಿನದಿಂದ ಬರೀ ಹೂವುಗಳನ್ನೇ ತೋರಿಸ್ತಾ ಇದ್ದೀನಿ ಅಂತ. ಈ ಹೂವುಗಳ್ದು ರಂಗೋಲಿನೇ ಒಂದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿರುತ್ತಲ್ವ, ಅದಕ್ಕೇನಾದರೂ ಇನ್ನು ಕಲರ್ ಹಾಕಿ ಎಲ್ಲ ಮಾಡಿಬಿಟ್ರಂತೂ ಇನ್ನೂ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಲಕ್ಷ್ಮಿ ದೇವತೆಗಳು ಎಲ್ಲ ಮನೆಗೆ ಬರೋದಕ್ಕೆ ತುಂಬ ಇಷ್ಟಪಡ್ತಾರೆ. ಅದನ್ನು ನೋಡಿಕೊಂಡೆ ಅನಿಸುತ್ತೆ. ಅದಕ್ಕೋಸ್ಕರನೇ ನಾವು ರಂಗೋಲಿನ ಮನೆ ಮುಂದೆ ಬಿಡೋದು ಅಲ್ವಾ. ಇಷ್ಟು ಹೇಳ್ತಾ ಇವತ್ತೊಂದು ರಂಗೋಲಿ ಡಿಸೈನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮತ್ತು ಹಾಗೇ ಕೂಡ ಲೈಕ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ನಿಮಗೇನಾದರೂ ಸಜೆಸ್ಟ್ ಮಾಡಬೇಕು ಅಂತಂದರೆ ಸಜೆಷನ್ಗಳು ಕೊಡಿ. ಇಷ್ಟು ಹೇಳ್ತಾ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್, ಸಿ ಯು.